ಸಂಪದ. ಏನಿದು ಹೊಸ ನಾಟಕ? ಇವನು ನೋಡಿದ್ರೆ ಒಳ್ಳೆ ಒಂಥರ ನಾಟಕ ಆಡ್ತಿದ್ದಾನೆ, ನಿನ್ನ ನೋಡಿದ್ರೆ ಹೊಟ್ಟೆ ಬರ್ಸ್ಕೊಂಡ್ ಬಂದಿದ್ಯಾ. ಏನೇ ಇದೆಲ್ಲ? ಗರ್ಭಿಣಿ ಅಂತ ಹೇಳ್ಕೊಂಡು ಇನ್ನು ಏನ್ ಮೋಸ ಮಾಡೋದಕ್ಕೆ ಬಂದಿದ್ಯಾ? ಒಬ್ರು ಹಿಂದೆ ಒಬ್ರು ಬಂದಿದ್ದಾರೆ ಅಂದ್ರೆ ಹಿಂದೆನೆ ಲಾಯರು ಬರ್ತಾರೆ. ಯಾಕೆ ಬರ್ತಾರಪ್ಪ? ಕೋರ್ಟಲ್ಲಿ ಇವಳ್ತೆ ತಪ್ಪು ಅಂತ ಒಪ್ಕೊಂಡಿದ್ದಾಳಲ್ಲ, ಇನ್ನು ನಮ್ಮನ್ನ ಕೋರ್ಟ್ ಗೆಳೆಯೋ ಅವಕಾಶ ಇವಳಿಗೆ ಎಲ್ಲಿದೆ? ನಾವು ನಡೆದಿದ್ದನ್ನೆಲ್ಲ ಮರ್ತು ಹೋಗಿ ಅಂತ ಹೇಳೋದಕ್ಕೆ ಬಂದ್ವಿ. ನೀವು ನಡೆದಿದ್ದನ್ನ ಇನ್ನು ನೆನಪು ಮಾಡ್ಕೋತಾನೆ ಇದ್ದೀರಾ. ಹೇಗ್ ಮರೆಯೋ ಸಾಧ್ಯ? ನೀವ್ ಮಾಡಿರೋ ಕೆಲ್ಸಗಳನ್ನ ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗತ್ತಾ? ನಮ್ ಪ್ರಾಣನೇ ತೆಗಿಯೋಕ್ ಬಂದಿದ್ದ ನಿಮ್ ಜೊತೆ ಇಷ್ಟೊತ್ತು ಮಾತಾಡ್ತಿರೋದೇ ದೊಡ್ಡ ತಪ್ಪು. ಸಾಕು, ಇಲ್ಲಿವರೆಗೂ ನೀವು ಮಾಡಿದ ನಾಟಕ ಎಲ್ಲ ಸಾಕು, ಮೊದ್ಲಿಂದ ಹೊರಡಿ. ಇದು ನಾಟಕ ಅಲ್ಲ ಅಮ್ಮ, ನಿಜ. ನಾನ್ ತಾಯಿ ಆಗ್ತಾ ಇದ್ದೀನಿ, ಅದಕ್ಕೆ ಕಷ್ಟಪಟ್ಟು ಸಿದ್ದುನ ಕೂಡ ಹೊರಗಡೆ ಕರ್ಕೊಂಡು ಬಂದೆ. ಅದೆಲ್ಲ ನಮ್ಗೆ ಯಾಕೆ? ಸಾಕು, ನೀವು ಮಾಡಿರೋ ಘನಕಾರ್ಯಗಳು ಸಾಕು. ನೀನು ಗರ್ಭಿಣಿ ಅಂತ ಹೇಳಿದ್ದಕ್ಕೆ ನಿನ್ನನ್ನು ಜೀವಂತವಾಗಿ ಬಿಡ್ತಾ ಇದ್ದೀನಿ. ಹೋಗು ಹೋಗು ಇಲ್ಲಿಂದ. ಯಾರಿದ್ದಾರೆ ಅಂತ ಹೋಗ್ಬೇಕು? ಎಲ್ಲಿಗೆ ಅಂತ ಹೋಗ್ಬೇಕು? ಹಾಗಂತ ಬಂದು ನಮ್ಮನೇಲಿ ಇರ್ಬೇಕು ಅಂತಿದ್ದೀರಾ? ನೀನ್ ಮಾಡಿರೋ ಪಾಪಗಳಿಗೆ ಶಿಕ್ಷೆ ಅನುಭವಿಸದೆ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನ ಸಾವು ನನ್ನ ಕೈಯಲ್ಲೇ ಕಣೋ. ಹೀಗೆಲ್ಲ ಮಾತಾಡ್ಬೇಡ, ನನ್ ಮಗು ಅನಾಥ ಆಗ್ಬಿಡುತ್ತೆ. ನಮ್ಮಿಂದ ನಿಮ್ಗೆ ಎಷ್ಟೋ ನೋವಾಗಿದೆ. ನಮ್ಮಂತವ್ರನ್ನ ಕ್ಷಮಿಸ್ಬೇಕಂದ್ರೆ ಮನಸ್ಸು ಕೂಡ ಬರಲ್ಲ. ಆ ವಿಷಯ ನನ್ಗೂ ಗೊತ್ತು. ನಮ್ ಬಗ್ಗೆ ಯೋಚನೆ ಮಾಡಬೇಡಿ, ನಮ್ಮನ್ನು ಕ್ಷಮಿಸ್ಲೂಬೇಡಿ. ಆದ್ರೆ ನಮ್ ಮಗುಗೋಸ್ಕರ ಒಂದೇ ಒಂದ್ಸಲಿ ಯೋಚನೆ ಮಾಡಿ. ನಮ್ಮಪ್ಪ ಇಷ್ಟು ಕೆಟ್ಟವನು ಅಂತ ನನ್ ಮಗು ನನ್ ಬಗ್ಗೆ ನೋವು ಪಟ್ಕೋಬಾರ್ದು. ಅದಕ್ಕೆ ನನ್ ಮಗುಗೋಸ್ಕರ ನಾನು ಬದಲಾಗಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ದಯವಿಟ್ಟು ನಮ್ ತಪ್ಪನ್ನ ಕ್ಷಮಿಸಿ. ನಮ್ಮನ್ನ ಇನ್ಮೇಲೆ ಕೆಟ್ಟವರಾಗಿ ನೋಡಕ್ ಹೋಗ್ಬೇಡಿ ಪ್ಲೀಸ್. ಇನ್ಮೇಲೆ ನಾವು ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ. ನಮ್ ಜೀವನ ಏನೋ ನಾವು ಮಾಡ್ಕೋತೀವಿ. ಅದಕ್ಕೆ ನಮ್ಮಿಂದ ನೋವು ಪಟ್ಟಿರೋ ನಿಮ್ಗೆ ಕ್ಷಮಾಪಣೆ ಹೇಳೋದಕ್ಕೆ ಬಂದಿದೀವಿ. ನಮ್ಮಿಬ್ರನ್ನು ಕ್ಷಮಿಸಿ.
ನಿಮ್ಮನ್ನ ನಂಬೋದು ಅಂದ್ರೆ ಹಾವಿಗೆ ಹಾಲೆರ್ದ ಹಾಗೇನೆ. ನಿನ್ನ ನನ್ನ ಮಗನ ಕೊಟ್ಟು ಮದ್ವೆ ಮಾಡ್ಸೋದಕ್ಕೆ ನೀನು ಮಾಡಿದ್ದೇನು? ಏನೇ ನೀನ್ ಮಾಡಿದ್ದು? ಎಳೆ ಮಗು ಅಂತ ಕೂಡ ನೋಡ್ದೇನೆ ಇವನ್ ಜೊತೆಲಿ ಓಡೋದೆ. ಅಂತವಳು ನೀನ್ ಬದ್ಲಾಗ್ತೀಯ? ನಾವೆಷ್ಟೇ ಹೇಳಿದ್ರು ನೀವು ನಂಬಲ್ಲ ಅಂತ ನನ್ಗೆ ಗೊತ್ತು. ಗೊತ್ತಿದ್ದು ಕೂಡ ಇಷ್ಟು ದೂರ ಯಾಕೆ ಬಂದಿದೀವಿ ಗೊತ್ತಾ? ನನ್ನ ತಾತ ಕೂಡ ಸತ್ ಹೋದ್ರು. ಇನ್ಮೇಲೆ ನನ್ಗೆ ಅವತ್ ನನ್ನ ಸ್ವಾಗತ ಮಾಡಿದ್ದ ಈ ಮನೆನೇ ನನ್ನ ತವ್ರ ಮನೆ. ಅವತ್ತು ಜಗಳ ಮಾಡಿ ನನ್ ಮಗು ನನಗೆ ಸಿಗದಿರೋ ಹಾಗೆ ಮಾಡ್ಕೊಂಡೆ. ಕನಿಷ್ಠ ಈ ಮಗುನಾದ್ರೂ ಒಳ್ಳೆ ತಾಯಿಯಾಗಿ ಬೆಳೆಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಮ್ಗಿವಾಗ ಆಸ್ತಿ ಮೇಲೆ ಅಂತಸ್ತಿನ ಮೇಲೆ ಆಸೆ ಇಲ್ಲ. ನಮ್ಮ ಮಗು ಈ ಲೋಕ ನೋಡೋ ಅಷ್ಟೊತ್ತಿಗೆ ನಮ್ಮನ್ನ ನೋಡಿ ಅಸಹ್ಯ ಪಡೋ ಹಾಗೆ ನಾವಿರ್ಬಾರ್ದು. ಅದಕ್ಕೆ ನಮ್ಮ ಮಗುಗೋಸ್ಕರ ನಾವು ಬದಲಾಗ್ತೀವಿ. ದಯವಿಟ್ಟು ನಮ್ಮನ್ನ ನೋಡಿ ಅಸಹಿಸ್ಕೋಬೇಡಿ. ನಿಮ್ ಮಾತು ನಂಬಿ ಮೋಸ ಹೋಗಿದ್ ಸಾಕು, ಹೊರಟೋಗಿ. ನೀವು ಬದಲಾಗಿದ್ದೀರಾ ಅಂದ್ರೆ ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾಗೆ. ಸರಿ, ಬದ್ಲಾದ್ರೆ ಒಳ್ಳೇದೆ. ಹಾಗೇನೆ ಬದ್ಲಾದ್ರೂ ನಿಮ್ ಜೀವನ ನೀವು ನೋಡ್ಕೊಳ್ಳಿ. ನಮ್ಮನೆಗೆ ಯಾಕೆ ಬಂದ್ರಿ? ಹೊಟ್ಟೆಯಲ್ಲಿ ಮಗು ಇದೆ ಅಂತ ನೆಪ ಇಟ್ಕೊಂಡು ನಮಗ್ ಮತ್ತೆ ಮೋಸ ಮಾಡೋಕ್ ಬಂದ್ರೆ ಅದರಿಂದ ನಿಮ್ಗೆ ತೊಂದರೆ ಆಗೋದು. ಅಷ್ಟಕ್ಕೂ ಈಗ ಇದೆಲ್ಲ ಯಾಕೆ? ಚೆನ್ನಾಗಿ ಬದುಕಬೇಕು ಅಂತ ಅನ್ಕೋತಿರ್ಬೇಕಾದ್ರೆ ನೀವ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ ನಡವಳಿಕೆನೆ ಹೇಳುತ್ತೆ. ಹೊರಡಿ ಇಲ್ಲಿಂದ, ಹೊರಡಿ. ಅರ್ಥ ಆಯ್ತು. ನಾವ್ ಎಷ್ಟೇ ಹೇಳಿದ್ರು ನೀವ್ ಯಾರು ನಂಬಲ್ಲ ಅಂತ ಅರ್ಥ ಆಯ್ತು. ಶೌರ್ಯ ಹೇಳ್ದಾಗೆ ಬದ್ಲಾಗಿರೋ ಮನುಷ್ಯರಾಗೆ ನಾವು ಬದುಕಿ ತೋರಿಸ್ತೀವಿ. ಅಟ್ಲೀಸ್ಟ್ ಅವಾಗ್ಲಾದ್ರೂ ನಮ್ಮವರು ಅಂತ ಹೇಳ್ಕೊಳಕ್ಕೆ ನೀವಿದ್ರೆ ಅಷ್ಟೇ ಸಾಕು. ನಡಿ ಸ್ಯಾಮ್. ಅಮ್ಮ, ಅಮ್ಮ. ಅತ್ತೆ, ನಿಮ್ಗೆ ಯಾಕೆ ಇಷ್ಟು ನಗು ಬರ್ತಿದೆ? ನಗ್ದೆ ಇನ್ನೇನ್ ಮಾಡ್ಲಿ ಹೇಳು? ಆ ಮನೆಗ್ ಹೋಗ್ಬೇಕು ಅಂದ್ರೆ ಕತ್ತಿ ಕಟಾರಿ ಹಿಡ್ಕೊಂಡು ಹೋಗ್ಬೇಕಾದವಳು ಅಂತದ್ರಲ್ಲಿ ಹೊಟ್ಟೆ ಒತ್ಕೊಂಡು ಹೋಗ್ತೀನಿ ಅಂದ್ರೆ ನಗು ಬರಲ್ವಾ? ಅಲ್ಲ, ನೀನ್ ಹೊಟ್ಟೆ ಬಂದ್ರೆ ಏನು, ಬರ್ಲಿಲ್ಲ ಅಂದ್ರೂ ಅವ್ರಿಗೇನು? ನೀನ್ ನನ್ ಮನೆ ಸೊಸೆ ಆಗಿದ್ಯಾ, ಇನ್ ನಿನ್ ಬಗ್ಗೆ ಯಾಕೆ ಅವ್ರು ಯೋಚನೆ ಮಾಡ್ತಾರೆ? ಸೀಮಂತಕ್ಕೋಸ್ಕರ ಅವ್ರ ಮನೆವರೆಗೂ ಹೋಗ್ಬೇಕಾ? ನಿನ್ ಸೀಮಂತ ನಾನೇ ಮಾಡ್ತೀನಿ, ನಿನ್ ಜೊತೆಲಿದ್ದು ನಾನೇ ಮಡ್ಲು ತುಂಬ್ತೀನಿ, ಸರಿನಾ? ಈಗ ನಾನ್ ಏನ್ ಹೇಳ್ದೆ ಅಂತ ನೀವ್ ಹೀಗ್ ನಗ್ತಾ ಇದ್ದೀರಾ? ಏನೋ ತಾಯಿ ಆಗ್ತಿದ್ದಾಳೆ ಸೀಮಂತ ಮಾಡೋಣ ಅಂತ ಅನ್ಕೊಂಡ್ರೆ ನೀವಿಬ್ರು ನಗ್ತಾ ಇದ್ದೀರಲ್ಲ. ಅಲ್ಲ, ಹೇಗ್ ಕಾಣಿಸ್ತಿದೀವತ್ತೆ ನಾವು ನಿಮ್ಗೆ? ಅವ್ರ ಮನೆಗೆ ಹೋಗಿ ಅವ್ರ ಕಾಲ್ ಮೇಲೆ ಬಿದ್ವಿ ಅಂದ್ರೆ ಗತಿ ಇಲ್ಲದೆ ಹೋಗಿದೀವಿ ಅನ್ಕೊಂಡ್ರಾ?
ಮತ್ತೆ ನಾಚಿಕೆ ಇಲ್ಲದೆ ಯಾಕೆ ಹೋಗಿದ್ರಿ? ಕಾರಣ ಇಲ್ದೇನೆ ನಿನ್ ಮಗ ಯಾಕೆ ಹೋಗ್ತಾನಮ್ಮ? ಇಲ್ದೇ ಇರೋ ಮಗುಗೆ ಅವರಾದ್ರೂ ನೀನಾದ್ರೂ ಯಾಕೆ ಸೀಮಂತ ಮಾಡ್ತೀಯ? ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಪಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಅರ್ಥ ಆಗೋ ಹಾಗೆ ಹೇಳೆ. ಇಷ್ಟಕ್ಕೂ ನೀನ್ ಗರ್ಭಿಣಿನ ಅಲ್ವಾ? ಅವ್ರ ದೃಷ್ಟಿಲಿ ನಾನ್ ಗರ್ಭಿಣಿನೇ. ಒಳ್ಳೆಯವ್ರನ್ನ ಒಳ್ಳೆ ತಂದಿಂದ ಹೊಡಿಬೇಕು ಅಂದ್ರೆ ಮೊದಲು ನಾವು ಬದಲಾಗಿದ್ದೀವಿ ಅಂತ ಅವ್ರು ನಂಬೇಕಮ್ಮ. ಆ ನಂಬಿಕೆ ಬರಬೇಕು ಅಂದ್ರೆ ಈ ತರ ಸೆಂಟಿಮೆಂಟ್ ಇರಲೇಬೇಕು. ಇಷ್ಟಕ್ಕೂ ಏನ್ ಮಾಡ್ಬೇಕು ಅಂತಿದ್ದೀರಾ ನೀವು? ಇಷ್ಟ ದಿನ ಅವ್ರಿಗೆ ಶತ್ರುವಾಗಿದ್ದು ಏನು ಸಾಧಿಸಕ್ಕಾಗಿಲ್ಲ ಅಮ್ಮ. ಅದಕ್ಕೆ ಈ ಸರಿ ಒಳ್ಳೆ ತಂದಿಂದ ಹತ್ರ ಆಗ್ತಾ ಇದೀವಿ. ನಂಬಿಕೆ ದ್ರೋಹ ಬೇಡ ಕಣೋ. ಅಲ್ದೆ ನಿಮ್ಮ ಅಕ್ಕ ಇದ್ದಾಳೆ ಅಲ್ಲಿ. ಅವಳನ್ನ ಇದುವರೆಗೂ ಕ್ಷಮಿಸಿರೋದೇ ದೊಡ್ಡದು. ಅಮ್ಮ ಈ ಸರಿ ಯಾವ ಪ್ರಾಣನೂ ಹೋಗಲ್ಲ ಅಮ್ಮ. ಆದ್ರೆ ಹೋಗಿರಷ್ಟೇ ಕೆಲಸ ಆಗುತ್ತೆ. ಮೊದಲನೇ ಸರಿ ಆಯುಧ ಅಲ್ದೇನೆ ಆಲೋಚನೆಯಿಂದ ಗೆಲ್ಬೇಕು ಅಂತ ನೋಡ್ತಾ ಇದೀವಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಾವು ನೋಡ್ಕೋತೀವಿ. ಸಾಯಿಸ್ಬಿಡಿ. ನಾನ್ ತಾಯಿ ಆಗ್ತಾ ಇದ್ದೀನಿ. ಅದಕ್ಕೆ ಕಷ್ಟಪಟ್ಟು ಸಿದ್ದುನು ಕೂಡ ಹೊರಗಡೆ ಕರ್ಕೊಂಡು ಬಂದೆ. ನಮ್ಮಿಂದ ನೋವು ಪಟ್ಟಿರೋ ನಿಮ್ಗೆ ಕ್ಷಮಾಪಣೆ ಹೇಳೋದಕ್ ಬಂದಿದೀವಿ. ನಮ್ಮಿಬ್ರನ್ನು ಕ್ಷಮಿಸಿ. ಅಷ್ಟಕ್ಕೂ ಅವ್ರು ಯಾಕೆ ಇಲ್ಲಿಗೆ ಬಂದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬಂದವ್ರಿಗೆ 4 ಬಾರ್ಸೋದನ್ನ ಬಿಟ್ಟು ಸುಮ್ನೆ ಕಳಿಸ್ಬಿಟ್ವಿ ನೋಡು, ಅದು ನಮ್ ತಪ್ಪು. ಹೋಗ್ಲಿ ಬಿಡೆ. ಗರ್ಭಿಣಿ ಅಂತ ಹೇಳ್ಕೊಂಡ್ಮೇಲೆ ಕೂಡ ನಾವೇನ್ ಹೇಳೋದಕ್ಕಾಗತ್ತೆ? ಅದಕ್ಕೆ ಅಲ್ವಾ ಏನು ಹೇಳ್ದೆ ಸುಮ್ಮನೆ ಇದ್ದಿದ್ದು. ಗರ್ಭಿಣಿ ಹುಡುಗಿನ ಏನನ್ನಕ್ಕಾಗುತ್ತೆ? ಅವನ್ ಕೆಟ್ಟವನೇ. ಸಂಪದ ಕೂಡ ಅವಳಿಗೆ ಸಹಾಯ ಮಾಡಿದ್ಲು. ಅವಾಗ ಬೇರೆ ಇವಾಗ ಬೇರೆ. ಅವಾಗ್ಲೂ ಇವಾಗ್ಲೂ ಯಾವಾಗ್ಲೂ ಅವರು ಬದಲಾಗಲ್ಲ ತಾತ. ಅವರು ನಮ್ಮನ್ನ ನಂಬಿಸ್ಬೇಕು ಅಂತ ಬಂದ್ರು. ಅದ್ರಲ್ಲಿ ಅನುಮಾನನೇ ಇಲ್ಲ. ಸಾಧಾರಣವಾಗಿ ಅವ್ರ ಈ ಕಡೆ ಬರೋರೇ ಅಲ್ಲ. ಅಂಥದ್ರಲ್ಲಿ ಗಂಡ ಹೆಂಡತಿ ಇಬ್ರು ಇಲ್ಲಿ ತನಕ ಬಂದು ನಮ್ಮೆಲ್ರ ಮುಂದೆ ಇಷ್ಟೊಂದು ನಾಟಕ ಮಾಡಿದ್ದಾರೆ ಅಂದ್ರೆ ಇದು ಮಾಮೂಲಿ ವಿಷಯ ಅಲ್ಲ. ಅವ್ರು 1000 ಹೇಳ್ತಾರೆ, ಅಂತವ್ರ ಮಾತನ್ನ ಕೇಳಿದ್ರೆ ಹೇಗೆ?
ಎಷ್ಟೋ ದಿನಗಳ ನಂತರ ಮೊದಲನೇ ಸಲ ಅವರಿಬ್ರು ತಪ್ಪನ್ನ ಒಪ್ಕೊಂಡು ಇಲ್ಲಿಗೆ ಬಂದಿದ್ರು. ಹಾಗಂತ ಅವಳ ಮಾತನ್ನ ನಂಬಿ ಅವರಿಬ್ರನ್ನ ಬಿಟ್ಬಿಡು ಅನ್ನೋಕ್ಕಾಗತ್ತಾ? ಛೇ, ಹಾಗಂತ ಅಲ್ಲ ರೀ. ಅವ್ರು ಹಾಗೆ ಬಂದಿದ್ದು ನನ್ಗೇನೋ ವಿಚಿತ್ರ ಅನ್ನಿಸ್ತಿದೆ. ಅಷ್ಟೇ ಅಲ್ಲಮ್ಮ, ನಮ್ಮ ಕುಟುಂಬಕ್ಕೆ ಎಷ್ಟೆಲ್ಲ ನೋವು ಕೊಡ್ಬೇಕು ಅಂತ ನೋಡಿದ್ರು, ಆದ್ರೆ ಅವ್ರ ಆಟ ಯಾವುದೂ ನಡೀಲಿಲ್ಲ. ಅದಕ್ಕೆ ಇವತ್ತೇನೋ ಅವ್ರು ಬದಲಾಗ್ಬಿಟ್ಟಿದ್ದಾರೆ, ಒಳ್ಳೆಯವ್ರಾಗ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಾವಿಷ್ಟೆಲ್ಲ ಯೋಚನೆ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಬಿಟ್ಬಿಡಿ. ಅಷ್ಟಕ್ಕೂ ನನ್ನನ್ ಬಿಟ್ಟಿದ್ದಿದ್ರೆ ಅವರಿಬ್ಬರನ್ನ ನಾನ್ ವಿಚಾರಿಸ್ಕೊತಾ ಇದ್ದೆ. ಏನ್ ಮಾಡ್ತೀಯೇ ಅವ್ರಿಬ್ರನ್ನ? ಗರ್ಭಿಣಿಯಾಗಿರೋ ಹುಡುಗಿನ ಹಿಡ್ಕೊಂಡು ಹೊಡಿತ್ಯಾ, ಬಡಿತ್ಯಾ? ನಾವ್ ಹಾಗೆ ಮಾಡಕ್ಕಾಗಲ್ಲ. ಅವರಿಬ್ರು ಮನೆವರೆಗೂ ಬಂದಿದ್ದಾರೆ ಅಂದ್ರೆ ಯಾವುದೋ ಒಂದು ಕಾರಣ ಇಟ್ಕೊಂಡು ಬಂದಿರ್ತಾರೆ. ಸರಿ, ಬದಲಾಗಿದ್ರೆ ಆಗ್ಲಿ ಬಿಡು. ಬದಲಾಗಿದ್ರೆ ಅವ್ರಿಗೆ ತಾನೇ ಒಳ್ಳೇದು. ಅವ್ರು ಆಗ್ಲಿಲ್ಲ ಅಂದ್ರೆ ಅವ್ನು ನಿನ್ನೆವರೆಗೂ ಜೈಲಲ್ಲಿದ್ದ, ಅವನ ಜೊತೆ ಇದ್ದ ಇವಳಿಗೂ ಇವಾಗ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತಷ್ಟೇ. ಇಷ್ಟು ದಿವಸ ಅವ್ರು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ನಾವೆಲ್ಲ ನೆಮ್ಮದಿಯಾಗಿದ್ವಿ. ಮತ್ತೆ ವಕ್ರಿಸ್ಕೊಂಡ್ಬಿಟ್ರು. ಈಗೇನೇನೋ ಹೊಸ ಹೊಸ ವೇಷಗಳನ್ನೆಲ್ಲ ಹಾಕೊಳ್ತಾ ಇದ್ದಾರೆ. ಆ ಹೊಸ ವೇಷನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ನಮ್ ಶೌರ್ಯ ಹೇಳ್ದಾಗೆ ನಾವು ಯೋಚನೆ ಮಾಡಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಹೌದಮ್ಮ, ಒಳ್ಳೆಯವರು ಕೆಟ್ಟವರಾಗಿ ಬದಲಾಗ್ಬೋದು. ಅದಾದ್ಮೇಲೆ ಅವರಿಗೆ ಅವ್ರ ತಪ್ಪಿನ ಅರಿವಾಗ್ಬೋದು. ಆದ್ರೆ ಇವರು ಮೊದಲಿಂದನೂ ತಪ್ಪು ಮಾಡ್ತಾನೆ ಇದ್ದಾರೆ. ಹೌದು ಕಲ್ಯಾಣಿ, ಕೊನೆಗೆ ತಮ್ಮ ಪ್ರಾಣನ ಕಾಪಾಡ್ಕೊಳ್ಳೋಕೆ ಅವತ್ತು ಮಗುನು ಕೂಡ ಅಡ್ಡ ಇಟ್ಕೊಂಡಿದ್ರು. ಮಗು ಅದೃಷ್ಟ ಚೆನ್ನಾಗಿತ್ತು, ಅವನಿಗೆ ಏನೂ ಆಗ್ಲಿಲ್ಲ. ಅವ್ರು ಯಾಕೋ ಬದಲಾಗ್ತಾರೆ? ಬದಲಾಗಿದ್ದೀವಿ ಅಂತ ನಾಟಕ ಆಡ್ತಾರಷ್ಟೇ. ಏನೋ 4 ಮಾಯದ್ ಮಾತಾಡ್ತಿದ್ದ ಹಾಗೆ ನಾವು ಅವ್ರ ಬುಟ್ಟಿಗೆ ಬಿದ್ಬಿಡ್ತೀವಿ ಅನ್ಕೊಂಡಿದ್ದಾರೆ. ಆಗಲ್ಲ ಅಂತಿದ್ದ ಹಾಗೆ ಒಂದು ಮಾತು ಆಡದೆ ವಾಪಸ್ ಹೊರಟೋದ್ರು. ಸರಿ, ಮನೆ ಹುಡ್ಕೊಂಡು ಬಂದ್ರು, ಬದಲಾಗಿದ್ದೀವಿ ಅಂದ್ರು, ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂದ್ರು. ನಿಜವಾಗ್ಲೂ ಅವರು ಬದಲಾಗಿದ್ದಾರೆ ಅಂದ್ರೆ ಅದರಿಂದ ಯಾರಿಗೂ ತೊಂದರೆ ಇಲ್ಲ. ಬದಲಾಗ್ದಿದ್ರೇನೆ ಮತ್ತೆ ಕಷ್ಟಗಳು ಶುರು ಆಗುತ್ತೆ. ಅದು ಇದಕ್ಕೆ ಮುಂಚೆ ಅಜ್ಜಿ. ಇವಾಗ ಅವ್ರು ಬದಲಾದ್ರೂ ಬದಲಾಗದೇ ಇದ್ರು ನಮಗಾಗೋ ನಷ್ಟ ಏನೂ ಇಲ್ಲ. ಯಾಕೆ ಅಂದ್ರೆ ಅವರನ್ನ ನಮ್ಮ ಜೊತೆ ಇಟ್ಕೊಂಡ್ರೆ ನಮಗೆ ಸಮಸ್ಯೆ ಜಾಸ್ತಿ. ಅವರನ್ನ ನಮ್ಮ ಹತ್ರನೂ ಕೂಡ ಸೇರಿಸ್ಕೊಳ್ಳಿಲ್ಲ ಅಂದ್ರೇನೆ ನಮಗೆ ಯಾವ ಸಮಸ್ಯೆನೂ ಇರಲ್ಲ. ಸಂಪದ ಗರ್ಭಿಣಿ ಆಗಿರೋದಂತೂ ನಿಜ. ಸಿದ್ದುಗೆ ತಂದೆ ಮಗು ಹುಟ್ಟತಾ ಇದೆಯಲ್ಲ ಅಂತ ಅವನು ಬದಲಾಗೋಕ್ಕೂ ಚಾನ್ಸಸ್ ಇದೆ. ಬದಲಾಗೋದು ಕೂಡ ಒಳ್ಳೇದೇ ತಾನೆ. ಹಾಗಾದ್ರೂ ಅವರಲ್ಲಿ ಮನುಷ್ಯತ್ವ ಬೆಳೆಯುತ್ತೋ ಏನೋ. ಇಲ್ನೋಡು, ನೀನ್ ಹೀಗೆಲ್ಲ ನಂಬೋದಕ್ಕೆ ನಾವಿವತ್ತು ಹೀಗಿರೋದು. ಮರ್ತ ಹೋಗ್ಬಿಟ್ಯೇನೋ? ಅವರು ನನ್ ಮಗನ್ನ ಸಾಯಿಸೋದಕ್ ನೋಡಿದ್ರು ಅಂಥವ್ರನ್ನ ಕ್ಷಮಿಸ್ತ್ಯಾ? ಬದಲಾಗಿದ್ದಾರೆ ಅಂತ ನಂಬ್ತ್ಯಾ? ನಂಬು ಅಂತ ಯಾರು ಹೇಳಿದ್ದಮ್ಮ? ಬದಲಾದ್ರೆ ಒಳ್ಳೇದು ಅಂತ ಅನುಪಮ ಹೇಳ್ತಿದ್ದಾಳೆ. ಅಷ್ಟ್ ಬಿಟ್ರೆ ಅವ್ರನ್ನ ಮನೆ ಕರ್ಕೊಂಡ್ಬಂದು ಇಟ್ಕೊಳ್ಳಿ ಅಂತ ಇವಳೇನು ಹೇಳ್ತಾ ಇಲ್ವಲ್ಲ. ಅವ್ರು ಬದಲಾದ್ರು ಬದಲಾಗದೆ ಇದ್ರು ನಮಗೇನಂತೆ? ಅವರಿಂದ ನಾವು ಪಟ್ಟಿರೋ ಕಷ್ಟ ಸಾಕು. ಇವತ್ತೇನೋ ನಾವು ಬದಲಾಗಿದ್ದೀವಿ ಅಂದ ತಕ್ಷಣ ಅವ್ರನ್ನ ನಾವು ನಂಬಿಟ್ರೆ ನಾಳೆ ಏನಾದ್ರೂ ಅವರಿಂದ ತೊಂದರೆ ಆದ್ರೆ ನೋವು ಅನುಭವಿಸೋರು ನಾವೇ. ಚೇಚೆ, ಅವ್ರನ್ನ ನಂಬೋದಂದ್ರೆ ಏನ್ರಿ? ಪ್ರಾಣ ಹೋದ್ರೂ ಹಾಗೆ ನಡಿಬಾರ್ದು. ಎಲ್ರೂ ಅದೇ ಮಾತಾಗ್ ನಿಂತ್ರೆ ಒಳ್ಳೇದು.
ನಾಟಕದ ಕಣ್ಣೀರ್ ಹಾಕಿ ನಾವು ಬದ್ಲಾಗಿದ್ದೀವಿ, ನಮ್ಗೆ ಆಶ್ರಯ ಕೊಡಿ, ನಿಮ್ಮನ್ ಬಿಟ್ರೆ ನಮ್ಗೆ ಬೇರೆ ಇನ್ಯಾರಿದ್ದಾರೆ ಅಂತ ಏನೇನೋ ಹೇಳಿದ್ರು. ಆ ಮಾತನ್ನ ನಂಬಿ ನಿಮ್ಮಲ್ಲಿ ಯಾರಾದ್ರೂ ಅವ್ರ ಮೇಲೆ ಕರುಣೆ ತೋರ್ಸಿದ್ರಿ ಅಂತ ಅನ್ಕೊಳ್ಳಿ, ಆಮೇಲೆ ನಮ್ಮೇಲೆ ಕರುಣೆ ತೋರ್ಸೋದಿಕ್ಕೆ ಯಾರು ಇರೋದಿಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಅವ್ರು ಬಂದ್ರು ಹೋದ್ರು ಅಷ್ಟೇ. ಹೌದು, ಶೌರ್ಯ ಹೇಳ್ತಿರೋದು ನಿಜ. ಬದ್ಲಾಗಿದಾರೋ ಇಲ್ವೋ ಅಂತ ನಮಗ್ ಕಾಣ್ತಾನೆ ಇದೆಯಲ್ಲ. ಇಷ್ಟು ಪಾಪಗಳನ್ನ ಮಾಡಿರೋರು ಇಷ್ಟು ಬೇಗ ಬದ್ಲಾಗ್ತಾರ? ಅದು ನೋಡಿದ್ರಾಯ್ತು ಬಿಡಿ.